ಅಲ್ಲಿ ಕಣತೆ ಸಂತಿಗೆ ತಗೊಂಡ್ ಹೋದ್ರೆ ಅಕ್ಕದ್ದಿಲ್ವೇ ಅವ್ರೆಕಾಯಿನ ಈಗಲೇ ಹೋಗಿ ಮಾರ್ಕೊಂಡ್ ಬರ್ಬೇಕಾ? ಬ್ಯಾಡ್ ಬಿಡತ್ತೆ, ನಾಳೆ ಹೆಂಗಿದ್ರು ಸಂತೆ ಐತೆ ತಗೊಂಡ್ ಹೋಗ್ಬಂತೆ. ಈಗೇನು ಊರಾಗೆ ಬಿಸ್ಲಾಗೆ ಮಾರ್ಕೊಂಡ್ ಬರಕ್ ಹೋಗ್ತೀಯ? ಏ ಅಮ್ಮಯ್ಯ ಹಂಗಲ್ ಕಣೆ, ಅವರೆಕಾಯಿ ಹರ್ಕೊಂಡ್ ಬಂದ ತಕ್ಷಣಕ್ಕೆ ಮಾರ್ಬೇಕು. ಅವಿನ ಸೊಗಡಿದ್ದಂಗೆ ಮಾರಿದ್ರೆ ಜನ ತಗಂತಾರೆ. ಅವನ್ನ ಒಂದಿನ ಇಟ್ಬಿಟ್ಟು ಒಣ್ಕೆಂಡ್ ಹೋಗೋವರೆಗೂ ಬಿಟ್ರೆ ಏನ್ ಚಂದ ಇರ್ತಾವೇಳು, ಅದ್ರ ರುಚಿನೂ ಕಳ್ಕೊಂಡ್ಬಿಡ್ತಾವೆ. ಸುಮ್ಮನೆ ಹಂಗೆ ಹರ್ಕೊಂಡ್ಬಂದು ಮನೆಗೆ ಇಡೋದು ಒಳ್ಳೇದಲ್ಲ. ನಾಳೆನೇ ಹರಿಯೋಣ ಅಂತಾನೆ ಮಾಡಿದ್ದೆ ಮಾರ್ಕೆಟಿಗೆ ತಗೊಂಡ್ ಹೋಗಕ್ಕೆ. ಇವತ್ತು ಸುಮ್ಮನೆ ಅವೆಲ್ಲ ಒಣ್ಕೊಂಡು ಹೋಗೋ ಅಲ್ಲೇ ಇದ್ರಿಂದ ಬೋಲಿತವೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ ಬಂದಿ. ಅವೇನ್ ಜಾಸ್ತಿ ಇಲ್ಲ, ಒಂದ್ ಪುಟ್ಟ ಇದಾವೆ. ಹಿಂಗ್ ಹೋಗಿ ಹಿಂಗ್ ಊರಾಡ್ಕೊಂಡ್ ಬರ್ತೀನಿ ತಗ. ಸರಿ ಕಣತ್ತೆ, ಹಂಗೆ ಮಾಡು. ಮತ್ತೆ ಒಬ್ಬಳೆ ಹೋಗ್ತೀಯ, ನಾನು ಬರೋನ್ ಜೊತೆಗೆ. ಒಂದ್ ಪುಟ್ಟ ಅವರೆಕಾಯಿಗೆ ಮನೆ ಮಂದಿ ಎಲ್ಲ ಹೋದ್ರೆ ಹೆಂಗೆ? ಬ್ಯಾಡ ಬೇಡ, ನಾನು ಒಬ್ಬಳೆ ಹೋಗಿ ಬರ್ತೀನಿ. ನೀನ್ ಏನ್ ಬೇಡ ಬರೋದು, ಅದೇನ್ ಮನೆ ಬದುಕು ನೋಡ್ಕೆ ಹೋಗು. ಅಲ್ಲಿ ಕಣತೆ ಈ ಪುಟ್ಟಿನ ಹೊತ್ಕೊಂಡು ಈ ಮಿಷಿನ್ ಹೊತ್ಕೊಂಡು ಹೆಂಗ್ ಹೋಗ್ತಿ ಒಬ್ಳೆ? ಪಾಪಣ್ಣನಾರ ಕರ್ಕೊಂಡು ಹೋಗು, ಅವ್ನ್ ಮಿಷಿನ್ ಹೊತ್ಕೊಂಡ್ ಬರ್ತಾನೆ. ಅದೇನೋ ಸರಿನೇ, ಎತ್ತಾಗ ಹೋಗಿದ್ದಾನ ಹುಡುಗ? ಅಯ್ಯ ಎತ್ತಾಗ ಹೋಗ ಹೇಳ್ತೀಯ, ಇಲ್ಲೇ ಎಲ್ಲ ಆಡ್ತಿರ್ತಾನೆ, ಕೂಗು ಬರ್ತಾನೆ. ಪಾಪಾ ಲೇ ಪಾಪಾ. ಏನಜ್ಜಿ? ಅಬಾ 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 ಬಂದೆಲ್ಲ ಇವತ್ತೇ ನೋಡು. ಕರೆಕ್ಟ್ ತಕ್ಷಣಕ್ಕೆ ಬಂದದ್ದು. ಅದೇನು ಹೇಳಿ ಕರೆದದ್ದು? ನಾನು ಆಟ ಆಡಕ್ ಹೋಗ್ಬೇಕು. ಆಟ ಆಡದಂಗಿರ್ಲಿ, ಒಂದಿಟ್ಟು ಕೆಲ್ಸ ಐತೆ ಬಾ. ಏನ್ ಕೆಲ್ಸ ಅಜ್ಜಿ? ಲೇ ಪಾಪಾ, ಅಜ್ಜಿ ಒಂದೇ ಪಾಪ ಅವರೆಕಾಯಿ ಮಾರ್ಕೊಂಬರಕ್ ಹೊಂಟತ್ ಊರಕ್ಕೆ. ನೀನು ಜೊತೆಗೆ ಮಿಷಿನ್ ಹೊತ್ಕೊಂಡು ಹೋಗ್ಬಾ ಅಜ್ಜಿ ಜೊತೆ. ಪಾಪ ಅಜ್ಜಿ ಒಂದೇ ಹೆಂಗ್ ಹೊತ್ಕೊಂಡು ಹೋಗತಿ ಹೇಳು? ಮಿಷಿನ್ ಹೊತ್ಕೊಂಡು ಪುಟ್ಟಿನ ಹೊತ್ಕೊಂಡು ಬಾರ ಇಟ್ಕೊಂಡ್ಲ ಪಾಪ. ನೀನ್ ಒಂದಿಟ್ಟು ಮಿಷಿನ್ ಹೊತ್ಕೊಂಡು ಹೋಗ್ ಜೊತೆಗೆ. ಏಯ್ ಬಾರ್ಲ ಹೋಗು. ನ್ಯಾಸಿಕತೆನೆ ಇವನಿಗೆ ಊರೊಳಗೆ ಹೋಗಕ್ಕೆ. ನಿನ್ಗೇನಾಗಿತ್ತು ಹೋಗಕ್ಕೆ? ನೀನೇನ್ ಬಾರಿ ದೊಡ್ಡ ಮನುಷ್ಯ, ಊರಾಗ ನೀನು ಮಿಷನ್ ಹೊತ್ಕೊಂಡು ಹೋಗಕ್ಕೆ ನಾಚಿಕತ್ತ ನಿನಗೆ? ಹೋಗ್ ಬಾರ್ಲ. ಈ ಮಿಷನ್ ಹೊತ್ಕೊಂಡ್ಬಿಟ್ಟು ಊರ್ ತುಂಬಾ ಸವಾರಿ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಪಾಪ ನೀನ್ಯಾಕಪ್ಪ ಮಿಷನ್ ಹೊತ್ಕೊಂಡು ಊರ್ ತುಂಬಾ ಸವಾರಿ ಮಾಡಕ್ ಹೋಗ್ತೀಯ? ಏನಾರ ಬೇಕಾದಾಗ ಬರ್ತೀಯಲ್ಲ, ಅಜ್ಜಿ 10 ರೂಪಾಯಿ ಕೊಡು, ಅಜ್ಜಿ 20 ರೂಪಾಯಿ ಕೊಡು ಅಂತಂದು. ಹಂಗೆ ಬರ್ತೈತೆ ಅದು. ಅಜ್ಜಿ ಹತ್ರ ಇರ್ತೈತೆ, ಅದಕ್ಕೆ ಬರ್ತೈತೆ. ಒಳ್ಳೆ ಮಾತಾಡಿದ್ರೆ ಮಾತ್ರ ಚೆನ್ನಾಗ್ ಕಲ್ತೀಯ. ಈಗೇನ್ ಹೋಗ್ತೀಯ ಹೋಗಲ್ವಾ? ಇಲ್ಲ ನಾ ಹೋಗಕ್ಕಿಲ್ಲ. ಈಗ ನೋಡು ಲೇ ಅಮ್ಮಯ್ಯ, ನೀನ್ ಸ್ವಲ್ಪ ಸುಮ್ ನಿತ್ಕೊಳ್ಳತ್ತಾಗಿ. ಏನಂಗ್ ರೇಗ್ತೀಯ ಹುಡುಗನ ಮೇಲೆ? ನಾನ್ ಕರ್ಕೊಂಡು ಹೋಗ್ತೀನಿ, ಸುಮ್ ಕೇಳ ನೀನು. ಬರಲ್ಲ ಅಂತ ನಾನು ಹೆಂಗ್ ಕರ್ಕೊಂಡು ಹೋಗ್ತೀಯ? ನಾನು ಹೆಂಗ ಕರ್ಕೊಂಡು ಹೋಗ್ತೀನಿ, ನೀನ್ ಸುಮ್ ಇರತ್ತಾಗಿ. ಅಜ್ಜಿ ನೀನ್ ಏನೇ ಪ್ಲಾನ್ ಮಾಡಿದ್ರು ನಾನು ಬರಕ್ಕಿಲ್ಲ. ಲೇ ಪಾಪ ಮರ್ತು ಬಿಟ್ಟೇನು? ಏನಜ್ಜಿ? ಏನ್ ನೋಡು ಜ್ಞಾಪಿಸ್ಕೆ, ನಿನ್ನೆ ಯೋನ್ ಹೇಳಿದ್ದೆ ಅಂತಂದು. ಯೋನ್ ಹೇಳಿದ್ನಜ್ಜಿ ನಾನು? ಕೇಳಿದ್ದೆಲ್ಲಪ್ಪ, ನನಗೆ ಯಾಕ ದುಡ್ಡು ಬೇಕು ಕಣಜ್ಜಿ ಅಂತಂದು ಮರ್ತು ಬಿಟ್ಟೇನು? ಏನು? ನಾನು ನಿನ್ನೆ ದುಡ್ಡು ಕೇಳಿದ್ದೆ. ಯಾವ್ದು ಕೇಳಿದ್ದೆ? ಸಾಲೆಗೇನೋ ದುಡ್ಡು ಕೇಳಿದಾರೆ ಅಂತ ಏನು ಹೇಳ್ದಲ್ಲ ಬಂದು. ಸಾಲೆಗ? ಈಗ ಗೊತ್ತಾತ್ ಕಣಜ್ಜಿ, ಮರ್ತು ಬಿಟ್ಟಿದ್ದೆ ನೋಡು. ಹೌದು, ಶಾಲೆಗೆ ಶಾಲಾ ಪೂಜೆ ಮಾಡ್ತಾರೆ, ಅದಕ್ಕೆ ಮೇಷ್ಟ್ರು ಎಲ್ಲರೂ 20 ರೂಪಾಯಿ ದುಡ್ಡು ಹಾಕ್ಬೇಕು ಅಂತ ಹೇಳಿದ್ರು. ಮರ್ತೇ ಬಿಟ್ಟಿದ್ದೆ ನೋಡು, ನಿನ್ನೆ ಹೇಳಿದ್ನಲ್ಲ. ಕಣಪ್ಪ ಹೇಳಿದ್ದೆ, ಅದನ್ನೇ ಹೇಳಿದ್ದಿವಾಗ, ಹೇಳಿದ್ದೆಲ್ಲ ಅಂತ. ಅದಕ್ಕೇನಿವಾಗ? ಅದಕ್ಕೇನಿವಾಗ ಅಂದ್ರೆ ಮತ್ ದುಡ್ಡು ಬೇಕಾ ಬೇಡ? ಬೇಕಣಜ್ಜಿ, ಇಲ್ಲಾಂದ್ರೆ ಮೇಷ್ಟ್ರು ಹೊಡಿತಾರೆ. ಹಂಗಾದ್ರೆ ನಡಿ ಮತ್ತೆ ಮಿಷಿನ್ ಹೊತ್ಕೊಂಡು. ಈಗ ನಿನ್ ಪ್ಲಾನು? ಅದು ದುಡ್ಡು ಕೊಡ್ತೀನಿ, ಹಂಗಾರೆ ಮಿಷಿನ್ ಹೊತ್ಕೊಂಡ್ ಬಾ ಅಂತನ? ಅದೆಲ್ಲ ಆಗಕ್ಕಿಲ್ಲ. ನೋಡೋಣ ಹೆಂಗ್ ಮಾತಾಡ್ತಾನೆ. ದುಡ್ಡು ಮಾತ್ರ ಬೇಕಂತ ಈ ಕೆಲಸ ಎಲ್ಲ ಆಗಕ್ಕಿಲ್ಲ ಇವನ್ ಕೈಲಿ. ನೋಡಜ್ಜಿ, ನೀನು ದುಡ್ಡು ಕೊಡೋದಿದ್ರೆ ಕರೆಕ್ಟಾಗಿ ಕೊಡು. ಈ ತರ ಎಲ್ಲ ಕೆಲಸ ಎಲ್ಲ ಮಾಡಿಸ್ಕೊಳ್ಳೋದೆಲ್ಲ ಇಟ್ಕೋಬೇಡ. ಆ ನೆಪದಾಗೆ ಈ ಕೆಲಸ ಮಾಡಿಸ್ಕೋಬೇಕು ಅಂತ ಮಾಡಿದ್ಯಾ? ಇಲ್ಲ, ಇನ್ನು ಕೇಳಿದ ತಕ್ಷಣಕ್ಕೆ ಕಾಸು ಹಂಗೆ ಕೊಟ್ಬಿಡ್ತಾರೆ. ಅದು ಕೊಡಕ್ಕಾದ್ರೂ ಬೇಕಲ್ಲಪ್ಪ, ಎಲ್ಲಿಂದ ಕೊಡೋಣ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಜ್ಜಿ, ಎಲ್ರಿಗೂ ಎಲ್ಲರ ಮನೆಗೂ ಕೊಡಲ್ವೇ? ಹಂಗೆ ನೀನು ಕೊಡ್ತೀಯ ಆಟೆ. ಎಲ್ಲಿಂದನಾರು
ಮಾಡ್ಕೊಂಡ್ ಬಂದ್ರೆ ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅಜ್ಜಿ, ಏನಜ್ಜಿ ನಿಂದು ಹಿಂಗೆಲ್ಲ ಮಾತಾಡ್ತೀಯ? ಲೇ ಪಾಪ ನೋಡ್ಲಾ, ಈಗ ಮಿಷಿನ್ ಹೊತ್ಕೊಂಡ್ ನನ್ ಜೊತೆಗೆ ಬಂದ್ರೆ ಆ ಶಾರದಾ ಪೂಜೆ ದುಡ್ಡು ಜೊತೆಗೆ ಇನ್ನ 10 ರೂಪಾಯಿ ಜಾಸ್ತಿ ಕೊಡ್ತೀನಿ ನಿನಗೆ ತಿನ್ನಕ್ಕೆ. ಇಲ್ಲ ಅಂದ್ರೆ ಅದನ್ನು ಕೊಡಕ್ಕಿಲ್ಲ. ಅಲ್ಲಿ ಕಾಣುತ್ತೆ 2 ತೊಟ್ಟಿ ಕರ್ಕೊಂಡು ಹೋಗಬಿಟ್ಟು ನೀನು ಇನ್ನ ಅವನಿಗೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ 10 ರೂಪಾಯಿ ಅಂತ ಹೇಳ್ತೀಯಲ್ಲ. ಏ ಅಮ್ಮಯ್ಯ ಸುಮ್ಕಿರೆ, ನಿಂಗೆ ಗೊತ್ತಾಗ್ತಿಲ್ಲ. ಏನ್ಲ ಪಾಪ ಹೆಂಗೆ ಬರ್ತೀಯಲ್ಲ? ಏನ್ ಮಾಡೋದು, ಈಗ ಆಟ ಆಡಕ್ ಹೋದ್ರೆ ಇವನು ಸಿಗಕ್ಕಿಲ್ಲ. ಈ ಅಜ್ಜಿ ಜೊತೆ ಮಿಷಿನ್ ಹತ್ಕೊಂಡು ಹೋದ್ರೆ ಶಾರದಾ ಪೂಜೆ ದುಡ್ಡು ಜೊತೆಗೆ ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತಂತೆ. ಹೆಂಗೋ ತಿನ್ನಕ್ಕಾಗಿತ್ತು. 10 ರೂಪಾಯಿ ಅಂತ ಹೇಳಿ 20 ರೂಪಾಯಿನೇ ಎಕ್ಸ್ಟ್ರಾ ಇಸ್ಕೊಂಬೋದು ಏನಾನ ಮಾಡಿ. ಈ ಅಜ್ಜಿ ಜೊತೆನೆ ಹೋಗೋಣ. ಏನ್ಲ ಪಾಪ ಯೋಚನೆ ಮಾಡ್ತಿದ್ಯಾ? ಬರ್ತಿ ಹೆಂಗೆ? ಸರಿ ಬರ್ತೀನಿ. ಮತ್ತೆ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಮತ್ತೆ ಕೊಡ್ದಂಗಿದ್ರೆ ಅಷ್ಟೇ. ಮತ್ತೆ ಮಾತಿ ತಪ್ಪಂಗಿಲ್ಲ. ಆತ್ ಬಾರೋ. ಅಯ್ಯೋ ನಾನೇನ್ ಯಾವತ್ತು ನಿಮ್ಗೆ ದುಡ್ಡೇ ಕೊಟ್ಟಿಲ್ಲ ನಂಗೆ ಆಡ್ತಾನೆ. ನಡಿ ಕೊಡ್ತೀನಿ. ನೀನ್ ಹಂಗ ಅಂದ್ಬಿಟ್ಟು ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಕೈ ಎತ್ಬಿಟ್ರೆ ಏನ್ಲ ನನ್ನ ಏನ್ ಮಾಡ್ಕೊಂಡ್ಯಾ? ಈ ಗುಂಡಜ್ಜಿ ಅಂದ್ರೆ ಮಾತಿ ತಪ್ಪೇರಳು. ಕೊಟ್ಟ ಮಾತನ್ನ ಉಳಿಸ್ಕೊಳಳು. ಕೊಡ್ತೀನಿ ಅಂದ್ಮೇಲೆ ಕೊಡ್ತೀನಿ. ಗೊತ್ತಾಗತ್ತೆ. ನಡಿ ಗೊತ್ತ ಮಾಡ್ಕೊಂಡಂತೆ. ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡೆಯಾ? ಅಲ್ಲ ಬಿಸ್ತು ನೆತ್ತಿಗೆ ಇರ್ತು. ಯೋಟ ತಾತ್ ನೋಡು. ನೀನು ನನ್ನ ಮಿಷಿನ್ ಹೊತ್ಕೊಂಡು ಕರ್ಕೊಂಡು ಹೋಗಕ್ಕೆ ನಾನ್ ಎಷ್ಟೆಲ್ಲ ಒಪ್ಪಿಸ್ಬೇಕು ನಿನ್ನನ್ನ. ಮತ್ತೆ ನಾನು ಅಂದ್ರೆ ಸುಮ್ಮನೆನಾ? ಈ ಮಂಜ ಹಂಗೆಲ್ಲ ಸುಮ್ನೆ ಎಲ್ಲದಕ್ಕೂ ಒಪ್ಕೊಳ್ಳಲ್ಲ. ಪಾಪ ನೀ ಯಾಕೆ ಒಪ್ಕೊಂಡ್ಯಪ್ಪ? ಮನೆಗೆ ಮಾಡಿಡ್ತಾರಲ್ಲ ಅದು ನಂಗೆ ಬಂದು ತಿಂತೀಯ. ತಟ್ಟೆಗೆ ಹಾಕ್ಕೊಂಡು ಇಂಥವೆಲ್ಲ ನಿನಗೆ ಆಗಕ್ಕಿಲ್ಲ. ಅದೆಲ್ಲ ತಿನ್ನೋದು ಉಣ್ಣೋದು ನೀವು ಮಾಡ್ಬೇಕಾಗಿರೋ ಕರ್ತವ್ಯ. ನೀವು ನಮ್ಮನ್ನ ಎತ್ತಿದಿರಿ ಅಂದ್ಮೇಲೆ ಮಾಡು ಹಾಕಬೇಕು, ತಿನ್ಲಿಲ್ಲ ತಿನ್ಸ್ಲೇಬೇಕು. ಇವ್ರು ಬಂದ್ಬಿಟ್ಟು ನಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂದ್ಮೇಲೆ ಇಂಥದನ್ನೆಲ್ಲ ಕೊಟ್ಟೆ ಮಾಡಿಸ್ಕೋಬೇಕು. ಅಯ್ಯೋ ನೋಡ್ದಿರತ್ತೆ ಹೆಂಗ್ ಮಾತಾಡ್ತಾನೆ ಅಂತಂದು. ಇವನ ಹತ್ರ ನಾವು ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಏನಾರ ಕೊಟ್ಟೆ ಮಾಡಿಸ್ಕೋಬೇಕಂತೆ. ನಾವು ಇವನಿಗೆ ಬೇಸಾಕೋದು ನಮ್ ಕರ್ತವ್ಯ ಅಂತ ಮಾಡಾಕ್ಬೇಕಂತೆ. ನೋಡ್ ಹೆಂಗ್ ಮಾತಾಡ್ತಾನೆ ನೋಡು. ಇವನೇನ್ ಈ ಮನೆಗದನ ಏನು ಬೇರೆ ಎಲ್ಲಿಂದನ ಬಂದನ ಈ ಮನೆಗೆ? ಮತ್ತೆ ಸರಿಯಾಗಿ ಕೇಳ್ತಾ ಇದೀನಿ. ಮಕ್ಕಳದು ಬರೀ ಆಟ ಆಡೋ ಕೆಲಸ ಅಷ್ಟೇ. ಈ ಬದುಕು ಗಿಟ್ಕೆಲ್ಲ ನಿಮ್ ಕೆಲಸ. ಹಂಗಾದ್ರೆ 3 ಹೊತ್ತು ಆಟ ಆಡ್ಕೊಂಡು ಹೊರಗೆ ಇದ್ದು ಬಿಡು. ಆಟನೇ ಊಟ ಎಲ್ಲ ಕೊಡ್ತತಿ. ಮನೆಗೆ ತಿನ್ನಕ್ ಬರ್ಬೇಡ. ಲೇ ಪಾಪ ಬಿಸಿ ಹೊತ್ಕೊಂಡು ನಡಿಲ್ಲ. ಎಷ್ಟು ಮಾತಾಡ್ತೀಯ? ಅಯ್ಯೋ ಭಾರಿ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ. ಬರ್ತೀನಿ. ಆದ್ರೆ ಮತ್ತೆ ಮಾತಿ ತಪ್ಪಂಗಿಲ್ಲ. ಕೊಡ್ತೀಯ ತಾನೆ 10 ರೂಪಾಯಿ ಎಕ್ಸ್ಟ್ರಾ? ಕೊಡ್ತೀನಿ ನಡಿಲ್ಲ. ಆಯ್ತಾನಜ್ಜಿ, ಇದು ಒಂದು ಮಿಷಿನ್ ಬಾರ ಆಗಿತ್ತು ನಿನಗೆ. ಅದನ್ನ ಪುಟ್ಟಿ ಒಳಗೆ ಇಟ್ಕೊಂಡು ಹೋಗಬಿಟ್ಟು ಮತ್ತೆ ಇದು ಓದ್ಕೊಳಕ್ ಬೇರೆ ನಾನು ಬರ್ಬೇಕು. ನನ್ಗೆ ಮಾತಾಡಂಗ ಆಗ್ಬಿಟ್ಟಲ್ಲ ನೀನು. ಅದು ಪುಟ್ಟಿ ಬಾರ ಇಟ್ಕೊಂಡ್ಲ, ಜೊತೆಗೆ ಅದನ್ನು ಓದ್ಕೊಂಡು ನೆತ್ತಿ ಉರಿ ಬರ್ತತೆ. ಅದು ಜೊತೆ ಸೇರಿದ್ರೆ ಬಾಳ ತೂಕ ಆದಂಗ ಆಕತಿ. ಅದಕ್ಕೆ ಹೇಳಿದ್ದು ಓದ್ಕೊಂಡು ನಡಿ. ಯೋಸ್ ಮಾತಾಡ್ತಿ. ಮಾತಾಡೋದನ್ನ ಕಲ್ತು ಬಿಟ್ಟಾನೆ. ಅವನಿಗೆ ಬಾಯ್ ಕೊಡಕ್ಕಾದಿತ್ತೆ. ಮಾತಾಡ್ತಾನೆ. ಅದ್ ಯೋಸ್ತಿನ ಮಾತಾಡ್ತಾನೆ. ನಾನು ನೋಡ್ತೀನಿ ನಡಿಲ್ಲ. ನೋಡಜ್ಜಿ, ನಿನ್ಗೆಲ್ಲ ಗಾದ್ರದು ಬೈಯೋದು ಇದ್ರೆ ನಾನು ಬರೋದೇ ಇಲ್ಲ. ನೀನ್ 10 ರೂಪಾಯಿನೂ ಬೇಡ ಏನು ಬೇಡ. ಮಿಷಿನ್ ಬಿಸಾಕ್ ಹೋಗ್ತೀನಿ ಆಟ ಮಾತಾಡಕ್ಕೆ. ನೋಡ್ ಹೆಂಗ್ ಮಾತಾಡ್ತಾನೆ. ಏ ಅಮ್ಮಯ್ಯ ಸುಮ್ಕಿರತ್ತಾಗೆ. ಏ ಬ್ಯಾಗ್ ನಡಿಯೋ. ಕೊಟ್ಟು ನಡಿಯೋ. ನಿನ್ಗೇನ್ ಬೈಯಕ್ಕಿಲ್ಲ ಏನಿಲ್ಲ. ನೀನು ನಂಗೆ ಈ ಹೂ ಮರ ತಗೊಂಡ್ ಹೋಗ್ತಾರಲ್ಲ ಹಂಗೆ ಹೂ ಹಿಡ್ಕೊಂಡು ಹೋದಂಗೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀನಿ. ನಡಿ. ಮತ್ತೇನಾರ ಅಲ್ಲಿ ಊರೊಳಗೆ ಜಾಂಡಿದ್ರಿಗೆ ಇಲ್ಲ ಯಾರು ನನ್ನ ಫ್ರೆಂಡ್ಸ್ಗಳೆಲ್ಲ ಇರ್ತಾರೆ. ಅವ್ರಿದ್ರಿಗೆ ಎಲ್ಲಾರ ಬೈಯೋದು, ನನಗೆ ಕಿರ್ಚೋದು, ಹಚ್ಚೋದು, ಜೋರಾಗಿ ಹೇಳೋದೆಲ್ಲ ಮಾಡಿದೆ ಅಂದ್ರೆ ನಾನು ಅಲ್ಲೇ ಮಿಷಿನ್ ಬಿಸಾಕ್ ಹೋಗ್ಬಿಡ್ತೀನಿ ಆಟೆಯ. ಭಾರಿ ದೊಡ್ಡ ಮನುಷ್ಯ. ಜಾಂಡಿದ್ರಿಗೆ ಇವ್ನು ಬೈದ್ಬಿಟ್ರೆ ಮಾನ ಮರ್ಯಾದೆ ಹೋಗ್ಬಿಡ್ತತಿ ಒಂದು. ಇಲ್ಲ ಪಾಪ ನೀವು ದೊಡ್ಡರಿಗೆ ಅಷ್ಟೇ ಮರ್ಯಾದೆ, ನಮಗಿಲ್ಲೇನ? ಈಗ ನೋಡು ಜಾಸ್ತಿ ಮಾತಾಡ್ತಿದ್ಯಾ. ನಿನಗೆ ಇತ್ತೀಚೆಗೆ ಒದೆ ಅನ್ನೋದು ಕಡಿಮೆ ಆಗಿದಾವೆ. ಅದಕ್ಕೆ ಮಾತಾಡೋದು ಕಲ್ತ್ಬಿಟ್ಟಿದ್ಯಾ. ಹೋಗಜ್ಜಿ, ನಾನು ಬರಕ್ಕಿಲ್ಲ. ಇವ ಅಮ್ಮ ಹೆಂಗ್ ಬೇಕಂಗ್ ಬೈತತೆ. ಏ ಅಮ್ಮಯ್ಯ ಒಂದಿಟ್ಟು ಸುಮ್ಕಿರ್ಬಾರ್ದೇನೆ. ಅದೇನು ಒಳಗೆ ಬದುಕರ ನೋಡ್ತಿ
ಅಂತ ಚೆನ್ನಾಗಿ ಆಡ್ಕೊಂಡಿದ್ದೆ. ಈಗ ಯಾವ್ದೋ ಮಿಷಿನ್ ಹೊತ್ಕೊಂಡು ಈ ಅಜ್ಜಿ ಜೊತೆ ಹೋಗಂಗಾತು.